ಬಡವರಿಗೆ ಸೇರಬೇಕಿದ್ದ ಪಡಿತರ ಜೋಳ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿ. ಆಹಾರ ಇಲಾಖೆ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ. ಬಡವರ ಹೊಟ್ಟೆ ತುಂಬಿಸಬೇಕಿದ್ದ ಅನ್ನಭಾಗ್ಯದ ಜೋಳ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಸ್ತೆಯ ಪಾಲಾಗಿದೆ. 50 ಕೆಜಿಯ ಬರೋಬ್ಬರಿ 30 ಜೋಳದ ಚೀಲಗಳು ಸಾಗಾಟದ ವೇಳೆ ರಸ್ತೆಗೆ ಬಿದ್ದು ಹಾಳಾಗಿರುವ ಘಟನೆ ಹುಬ್ಬಳ್ಳಿ ಸಮೀಪ ನಡೆದಿದೆ. ಬಡವರಿಗೆ ಸೇರಬೇಕಿದ್ದ ಪಡಿತರ ಜೋಳ ಹೀಗೆ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿರುವುದನ್ನು ಕಂಡು ಗ್ರಾಮಸ್ಥರು ಆಹಾರ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಹುಬ್ಬಳ್ಳಿ ತಾಲೂಕಿನ ಹಿರೇನರ್ತಿ ಚಿಕ್ಕನರ್ತಿ ಮಾರ್ಗ ಮಧ್ಯೆ ಈ ಘಟನೆ ನಡೆದಿದೆ. ಪ್ರತಿ ತಿಂಗಳು ಹುಬ್ಬಳ್ಳಿಯಿಂದ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅನ್ನಭಾಗ್ಯ ಯೋಜನೆ ಅಡಿ ಪಡಿತರ ಜೋಳ ಹಾಗೂ ಅಕ್ಕಿಯನ್ನು ವಾಹನಗಳ ಮೂಲಕ ಸಾಗಾಟ ಮಾಡಲಾಗುತ್ತೆ. ಆದರೆ ಬೇರೆ ಊರಿಗೆ ಸಾಗಿಸುತ್ತಿದ್ದ ವೇಳೆ ಏಕಾಏಕಿ ಜೋಳದ ಚೀಲಗಳು ರಸ್ತೆಗೆ ಬಿದ್ದಿವೆ. ಇನ್ನು ವಾಹನದಲ್ಲಿ ಸರಿಯಾಗಿ ಜೋಡಿಸಿ ಸಾಗಿಸಿದ ಪರಿಣಾಮ ಜೋಳದ ಚೀಲಗಳು ಪದೇ ಪದೇ ರಸ್ತೆಗೆ ಬೀಳುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಯರಗುಪ್ಪೆ ಕುಂದಗೋಳಿಂದ ಬರೋ ಟೈಮ್ದಾಗ ಸೊಸೈಟಿ ಅಂದರೆ ಆಹಾರ ಇಲಾಖೆಯಿಂದ ಸರಬರಾಜು ಆಗ್ತಕ್ಕಂಥ ಲಾರಿ ಅಂದರೆ ಬಡವರಿಗೆ ಬರ್ತಕ್ಕಂಥ ಆಹಾರದ ಏನೈತಲ್ಲ ಒಟ್ಟು ಜವಾಡನ ರೋಡ್ ತುಂಬ ಕೆಡ್ಕೊಂಡು ಬಂದಾರೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗೈತೋ ಲೇಬರ್ ನಿರ್ಲಕ್ಷ್ಯದಾಗ ಗೊತ್ತಿಲ್ಲ. ಬಟ್ ಯಾರು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಾಯಿದ್ರು. ಇದಕ್ಕೊಂದು ಪರಿಹಾರ ಆಗಬೇಕು. ಪರಿಹಾರ ಆಗಲಿಲ್ಲ ನಾವು ಕೇಳೋಂಗಿಲ್ಲ. ಆಮೇಲೆ ಸೊಸೈಟಿಗಳಿಗೆ ಏನು ಹಿಂಗೆ ಬಿದ್ದಿದ್ದನ್ನು ಸೊಸೈಟಿಗಳಿಗೆ ಕೊಡಬೇಕಂತಂದಾಗ 1 ಕೆಜಿ 2 ಕೆಜಿ ಕಮ್ಮಿ ಕೊಟ್ಟರಂದಾಗ ಪಬ್ಲಿಕ್ ಏನಾಗುತ್ತದೆ, ಕಮ್ಮಿ ಅವ್ರಿಗೆ ಗೊತ್ತಿರೋಲ್ಲ. ಇಂಥದ್ದು ಆದಂಥ ಘಟನೆ ಗೊತ್ತಿರೋಲ್ಲ. ಅವ್ರಿಗೆ ಮತ್ತು ನಾವು ಕಮ್ಮಿ ಕೊಟ್ಟಿರ್ತಾರಲ್ಲ, ಕಮ್ಮಿ ಬಂದದ್ದು ಕೂಡ ಇಸ್ಕೊಂಡ್ಬಿಡ್ತಾರೆ ಅವರು. ಇಲ್ಲಿ ಆಗಿದ್ದ ಘಟನೆ ಗೊತ್ತಿರೋಲ್ಲ. ಇದು ಏನೇದು ಇರುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆದಂಥ ಘಟನೆ ಇವು ಅಲ್ಲ ಸರ. ನಾವು ಹೇಳ್ಬೇಕಂತಂದ್ರೆ ಇದು ಜವಾಬ್ದಾರಿಯಿಂದ ನೀವು ಮಾಡ್ಬೇಕಂತ ನಾವು ಕೇಳ್ತೇವೆ. ಪದೇ ಪದೇ ಇಂಥ ಟೈಪ್ ಆದ ಮಳೆ ಹೋಗೈತಿ, ಎಲ್ಲ ಹೋಗೈತಿ. ಗೋರ್ಮೆಂಟಿಂದ ಯಾವುದೂ ಸವಲತ್ತಿಲ್ಲ, ದುಡಿಯೋಕೆ ದುಡಿಮಿಲ್ಲ. ಈಗ ಗೋರ್ಮೆಂಟ್ ಕೊಡ್ತಕ್ಕಂಥ ನಮ್ಗೆ ಅಕ್ಕಿ ಜೋಳ ಕೊಡ್ತಕ್ಕಂಥ ಅದ್ರ ಮೇಲೆ ನಾವು ಬದುಕಾಕತ್ತೇವೆ. ಈಗ ಅದೇ ಇಲ್ಲ ಅಂತಂದ್ರೆ ನಾವು ಹೆಂಗೆ ಬದುಕಬೇಕು ಹೇಳ್ರಿ? ಆನ್ಸರ್ ಮಾಡಿರಿ ಸರ್ ನೀವು. ಇದಕ್ಕೆ ನಾನು ನಿಮ್ಮ ಕಡೆ ಕೇಳಾಕತ್ತೆ ಸರ್, ನಿಮ್ಮಿಂದ ನಿರ್ಲಕ್ಷ್ಯ ಆಗೈತಿ, ಇದು ಹೆಂಗೆ ಪರಿಹರಿಸ್ರಿ ಸರ್. ಇನ್ನು ಈ ಬಗ್ಗೆ ಕುಂದಗೋಳ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲು ದೂರವಾಣಿ ಮೂಲಕ ಸಂಪರ್ಕಿಸಿದರೂ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರಬರಾಜು ಆಗತ್ತೆ ನಮ್ಗೆ. ಅಲ್ಲಿ ಇರ್ತಕ್ಕಂಥ ಸೂಪರ್ವೈಸರ್ ಸುಭಾಷ್ ಅಂತೇಳಿ ಅವಾಗ ನಾವು ಫೋನ್ ಹಚ್ಚಿದ್ರೆ ನೀವು ಹೇರ್ಕೊಂಡು ಹೋಗಿ ಅಂತ ಹೇಳಿ ನಮ್ಗವ. ನಾವು ಹೇರ್ಕೊಂಡೋಗಿ ನನ್ನ ಪ್ರಾಪರ್ಟಿ ಅಲ್ಲ, ಗೌರ್ಮೆಂಟ್ ಪ್ರಾಪರ್ಟಿ, ಪಬ್ಲಿಕ್ ಇದ್ದದು. ಪಬ್ಲಿಕ್ ನಾ ಹೇರ್ಕೊಂಡು ಹೋಗೋಕೆ ಬರ್ತದೆ. ಅದು ಬಂದು ಮಾತಾಡ್ರಿ ಸರ್, ಸರಿ ಮಾಡಿರಿ ಅಂತಂದ್ರೆ ನಮ್ಗೆ ಮಾತಾಡ್ತಾನೆ ರೀ ಸರ್. ಅವ್ನು ಡ್ಯೂಟಿ ಮಾಡ್ತಾನೆ, ಏನು ಮಾಡ್ತಾನವ? ಸರ್ ಮುನ್ನೆಚ್ಚರಿಕೆ ವಹಿಸ್ಬೇಕು ಸರ್. ಪಬ್ಲಿಕ್ ಅಂದ್ರೆ ಹೇರ್ತಾರೆ ಅಂತ ಲೇಬರ್ ಮೇಲೆ ಡಿಪೆಂಡ್ ಇರಬಾರ್ದು. ಎಲ್ಲದ ಮೇಲೆ ಜವಾಬ್ದಾರಿ ಇರಬೇಕಾಗಿ. ಪೇಮೆಂಟ್ ಕೊಡ್ತೈತೆ ಗೌರ್ಮೆಂಟ್, ಪೇಮೆಂಟ್ ಕೊಡ್ತೈತೆ ಅವ್ರಿಗೆ. ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕು, ಹೌದಲ್ರಿ? ಕೆಲಸ ಮಾಡಲಿಲ್ಲ ಮತ್ತು ಲೀಟ್ರ್ ಉಪಯೋಗ ಏನೈತಿ? ಇವ್ರು ಮಾಡಿ ಬೇಜವಾಬ್ದಾರಿಯಿಂದ ಬಡವ್ರಿಗೆ ಹೊಡ್ತಾ ಕೊಡ್ತೈತಲ್ಲ ಅಲ್ಲಿ. ಅದು ಸ್ವಲ್ಪ ವಿಚಾರ ಮಾಡಿ ಥಿಂಕ್ ಮಾಡಿ ನೀವು ಜವಾಬ್ದಾರಿಯಿಂದ ನೀವು ಕಾರ್ಯನಿರ್ವಹಿಸ್ರಿ ಸರ್. ಈಗ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಲಸ ಮಾಡ್ತಾರೆ ರೀ ಕುಂದಗೋಳ ತಾಲೂಕಿನಾಗ. ಜವಾಬ್ದಾರಿಯಿಂದ ಕೆಲಸ ಮಾಡಿದಿಂದ ಇಂಥ ಘಟನೆ ನಡೆಯಂಗಿಲ್ಲ. ಜವಾಬ್ದಾರಿ ತೊಗೊಂಡೇ ಇಲ್ಲ ಯಾರು. ಜವಾಬ್ದಾರಿದಾಗ ಮಾಡ್ತಾರೆ. ಆಯ್ತಪ್ಪ ಹೋಗು ಇಷ್ಟ ಮಾತಾಡ್ತಾರೋ, ಏನು ಮಾತಾಡೋಂಗಿಲ್ಲ. ಏನಿದೆ ಕೌಂಟಿಂಗ್ ಇಲ್ಲ, ಏನಿಲ್ಲ. ಇಷ್ಟು ಎರ್ಗುಪ್ಪಿ ಇಳಿಸ್ಬೇಕಾ, ರೊಟ್ಟಿಗಳು ಇಳಿಸ್ಬೇಕಾ, ಚಿಂಗಟ್ಟಿ ಇಳಿಸ್ಬೇಕು, ಮುಳ್ಳು ಇಳಿಸ್ಬೇಕು, ಇಷ್ಟ ಇಳಿಸಿರ್ತಾರೆ ಹೊರತಾಗಿ ಕೌಂಟ್ ಎಷ್ಟಾಯ್ತು, ಹೆಂಗೆ ಕಟ್ಟ್ಯಾರ, ಹೆಂಗಿಲ್ಲ, ಹೆಂಗೆ ಮುಟ್ಟಿದ್ವು, ಯಾವ ಟೈಮಿಗೆ ಮುಟ್ಟಿದ್ವು, ಎಷ್ಟು ಪಾಕೆಟ್ ಮುಟ್ಟಿದ್ವು, ಏನು ರೀ ಏನು ಲೆಕ್ಕ ಅನ್ನೋದು ಗೊತ್ತಿಲ್ಲ. ಅಂತ ಇದು ಅಧಿಕಾರಿಗಳ ವಿರುದ್ಧ ಏನು ಮುಂದಿನ ಕ್ರಮ ಏನು? ಸಸ್ಪೆಂಡ್ ಆಗ್ಬೇಕು ರೀ. ಗೌರ್ಮೆಂಟ್ ಪೇಮೆಂಟ್ ಮಾಡೋದು ವೇಸ್ಟ್ ಅವ್ರಿಗೆ, ವೇಸ್ಟ್ ಆಫ್ ಬಾಡಿ. ಅವರು ಮನ್ಯಾಗ ಕೊಂಡೋದನ್ನ ಬಂದು ಇಟ್ಕೊಂಡಿರ್ತಾರೆ. ಅಂದ್ರೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ಅಲ್ಲ ಅವರು. ಜವಾಬ್ದಾರಿಯನ್ನು ತೊಡೆದಿರ್ತೈತಲ್ಲ. ಈಗ ಮಂತ್ಯ ಅನ್ನೋದು ಜವಾಬ್ದಾರಿ ಮಾಡ್ತೀವಿ ಅಂದ್ರೆ ಮಂತ್ಯಂದ ಉಪ್ಪು ಕಮ್ಮಿ ಆದ್ರೂ ನಾವು ತೊಂಬಂದು ಕೊಡ್ಬೇಕಾಗತ್ತೆ. ಅದೇ ಪ್ರಕಾರ ನೀವು ತಂದು ಮಾಡ್ಬೇಕದನ್ನ, ನಡೆಸ್ಬೇಕದನ್ನ. ಒಟ್ನಲ್ಲಿ ಬಡವರ ಮನೆ ಸೇರಬೇಕಿದ್ದ ಅನ್ನಭಾಗ್ಯದ ಜೋಳ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಸ್ತೆಯ ಪಾಲಾಗಿದ್ದು, ಸಂಬಂಧಪಟ್ಟ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಮೇಶ್ ತಾಳಿಕೋಟೆ, ಪ್ರಜಾಶಕ್ತಿ ಟಿವಿ, ಹುಬ್ಬಳ್ಳಿ.